ರೇಷ್ಮೆ ಇಲಾಖೆಯಿಂದ ಸಬ್ಸಿಡಿ ದರದಲ್ಲಿ ಯಂತ್ರೋಪಕರಣ ಕೊಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇದು ಒಂದು ಹೆಚ್ಚು ಕಮ್ಮಿ 25% ಸಬ್ಸಿಡಿ, 75% ಸಬ್ಸಿಡಿ ಇರುತ್ತೆ. ಕೇಂದ್ರದ 50 ಪಾಲು, ರಾಜ್ಯದ 25 ಪಾಲು ಮತ್ತು ರೈತರ ವಂತಿಗೆ 25% ಅಷ್ಟೇ. ಭಾಳ ಅನುಕೂಲ ರೈತರಿಗೆ ಮಾತ್ರ ಇದು. ಇನ್ನಷ್ಟು ನಮ್ಮ ರೈತರು ಬರಬೇಕು, ಈ ರೇಷ್ಮೆ ಉದ್ದಿಮೆಯಲ್ಲಿ ತೊಡ್ಕೋಬೇಕು, ಇನ್ನಷ್ಟು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ನಮ್ಮ ಸರ್ಕಾರ ಯೋಚನೆ ಮಾಡಿ ಇಂಥ ಅನೇಕ ಜನಕಲ್ಯಾಣ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಇವತ್ತು ಹೆಚ್ಚು ಕಮ್ಮಿ 125 ಫಲಾನುಭವಿಗಳಿದ್ದಾರೆ. ಕೆಲವರು ಬಂದಿಲ್ಲ ಇಲ್ಲಿಗೆ. ಅಂದರೆ ಒಬ್ಬ ಮನುಷ್ಯನಿಗೆ ಮಿನಿಮಮ್ ಅಂದರೆ ಇವತ್ತು ನಾವು ಕೊಟ್ಟಿರೋ ಪ್ರಕಾರ ಮ್ಯಾಕ್ಸಿಮಮ್ ಟ್ರಿಲ್ಲರ್ಗಳಿರೋ ಪ್ರಕಾರ 50,000 ರೂಪಾಯಿ ಅವ್ರು ಫ್ರೀಯಾಗಿ ಹೋಗ್ತಾ ಇದ್ದಾರೆ. ಅವ್ರ ಮನೆಗೆ 50,000 ರೂಪಾಯಿ ಫ್ರೀಯಾಗಿ ಹೋಗ್ತಾ ಇದೆ. ಅದನ್ನು ನಮ್ಮ ರೈತರು ಮನಗಾಣಬೇಕು. ಸರ್ಕಾರದಿಂದ ಕೆಲವರು ಮಾತನಾಡುವಾಗ ಏನಪ್ಪ ಸರ್ಕಾರ ಅಂತಾರೆ. ಇಂಥವ್ರ ಮುಖಾಂತರ ಸರ್ಕಾರ ರೈತರಿಗೆ ಸಹಾಯವಾಗಿ ನಿಂತಿದೆ. ಇನ್ನಷ್ಟು ಸಹಾಯ ಕಾರ್ಯಕ್ರಮವನ್ನು ಮಾಡೋಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತು ಎಲ್ಲಕ್ಕೆ ಬಯಸ್ಬಿಟ್ಟೆ. ಅಂದರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಚುನಾವಣೆ ಮುಖ್ಯ ಆಗಿತ್ತು. 4 ರಾಜ್ಯಗಳಲ್ಲಿ ಎಲೆಕ್ಷನ್ ಇತ್ತು. ಅದಕ್ಕೆ ಯಾವುದೇ ₹1 ಏರಿಸಲಿಲ್ಲ. ಅದಾದ ಇಮ್ಮಿಡಿಯೇಟಾಗೆ ₹3 ಪೆಟ್ರೋಲ್ಗೆ, ₹3 ಡೀಸೆಲ್ಗೆ ಏರಿಕೆ ಆಗುತ್ತೆ. ಸದ್ಯದಲ್ಲಿ ಇನ್ನೂ ಹೆಚ್ಚಾಗೋ ಸಂಭವನೂ ಇದೆ. ನಾವು ಕೇಳಕ್ಕೆ ಹೋದಾಗ ಇದು ನಮ್ಮ ವಾರ್ ಎಫೆಕ್ಟು ಅಂತ ಮಾತನಾಡ್ತಾ ಇದ್ದಾರೆ. ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ, ನೀವು ಈ ಹಿಂದೆ ಕ್ರೂಡ್ ಆಯಿಲ್ 39 ಇದ್ದಾಗ ನೀವು ಹೈಯೆಸ್ಟ್ ಮಾರ್ಜಿನ್ ತಗೊಂಡಿದ್ರ, ಈಗ ಅದನ್ನು ಸ್ವಲ್ಪ ನಮ್ಮ ಜನರಿಗೆ ಬಿಟ್ಕೊಡ್ಬೇಕು ಅನ್ನೋ ಮಾತು ನಾನು ಕೇಂದ್ರ ಸರ್ಕಾರಕ್ಕೆ ಸಲಹೆ ಕೊಡ್ತೀನಿ.